ಇನ್ನು ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಎರಡನೇ ಆರೋಪಿ ತರುಣ್ ರಾಜ್ ಆತನ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಇವತ್ತು ತರುಣ್ ರಾಜ್ ಜಾಮೀನು ಅರ್ಜಿ ವಿಚಾರಣೆ ಇದೆ. ಆದರೆ ತರುಣ್ ಜಾಮೀನು ಅರ್ಜಿಗೆ ಆಕ್ಷೇಪಣೆಯನ್ನು ಸಲ್ಲಿಸಲಿದ್ದಾರೆ ಡಿಆರ್ಐ ಅಧಿಕಾರಿಗಳು. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ಎರಡನೇ ಆರೋಪಿ ತರುಣ್ ರಾಜ್ ರನ್ಯಾ ಜೊತೆಗೂಡಿ ಸ್ಮಗ್ಲಿಂಗ್ನಲ್ಲಿ ಭಾಗಿಯಾಗಿದ್ದ, ತಪ್ಪೊಪ್ಪಿಕೊಂಡಿದ್ದಾನೆ. ಈತ ಕನ್ಫೆಷನ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾನೆ. ಮಾರ್ಚ್ 9ರಂದು ತರುಣ್ ರಾಜ್ನನ್ನು ಬಂಧಿಸಿದರು ಡಿಆರ್ಐ ಅಧಿಕಾರಿಗಳು. ಗೋಲ್ಡ್ ಸ್ಮಗ್ಲಿಂಗ್ ಸಂಬಂಧ ಬಂಧಿಸಿ ವಿಚಾರಣೆ ಮಾಡಿದರು. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರ್ತಕ್ಕಂಥದ್ದು ತರುಣ್ ರಾಜ್. ಪ್ರಕರಣದಲ್ಲಿ ಜಾಮೀನು ಕೋರಿ ತರುಣ್ ರಾಜ್ ಅರ್ಜಿ ಹಾಕ್ಕೊಂಡಿದ್ದಾರೆ. CCH 64ನೇ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ಬಟ್ ಜಾಮೀನು ಕೊಡಬಾರ್ದು ಅಂತ DRI ಅಧಿಕಾರಿಗಳು ಅಬ್ಜೆಕ್ಷನ್ಸ್ ಹಾಕ್ತಾರೆ. ಆತ ತಪ್ಪೊಪ್ಕೊಂಡಿದ್ದಾನೆ ಮತ್ತು ಗೋಲ್ಡ್ ಸ್ಮಗ್ಲಿಂಗ್ ಮಾಡಿರೋದನ್ನು ಒಪ್ಕೊಂಡಿದ್ದಾನೆ. ಯಾವ್ಯಾವಾಗ ಎಲ್ಲೆಲ್ಲಿಂದ ಎಷ್ಟೆಷ್ಟು KG ಚಿನ್ನ ತಂದ್ವಿ, ಏನು ಎತ್ತ ಎಲ್ಲವನ್ನ ಹೇಳಿಕೆ ಕೊಟ್ಟಿರೋದ್ರಿಂದ ಗೊತ್ತಿಲ್ಲ ಈ ಪ್ರಕರಣದಲ್ಲಿ ಜಾಮೀನು ಸಿಗುತ್ತಾ ಅಥವಾ ರನ್ಯಾ ರಾವ್ ಥರ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗುತ್ತಾ ಏನು ಅಂತಕ್ಕಂಥದ್ದು ಇವತ್ತು ಹೆಚ್ಚು ಕಡಿಮೆ ಕೋರ್ಟ್ನಲ್ಲಿ ಡಿಸೈಡ್ ಆಗುವಂತಹ ಸಾಧ್ಯತೆ ಇದೆ. ಇಲ್ಲ ಅಂತಂದರೆ ಇನ್ನು ಕಂಟಿನ್ಯೂಸ್ ರಜಾ ಬರುತ್ತೆ. ಮಂಗಳವಾರ ತನಕ ಮುಂದಕ್ಕೆ ಹಾಕಿದ್ರೆ ಜೈಲಿನಲ್ಲೇ ಖಾಯಮಾಗಿ ಇರಬೇಕಾಗುತ್ತೆ. ಯಾಕೆಂದರೆ ಈಗ ಭಾನುವಾರ ಅದಾದಮೇಲೆ ಸೋಮವಾರ ಮತ್ತು ಗೌರ್ಮೆಂಟ್ ಹಾಲಿಡೇ ಇದೆ. ಇನ್ನು ಮಂಗಳವಾರ ಕೋರ್ಟ್ ಶುರು ಆಗಬೇಕು. ಅಲ್ಲಿ ತನಕ ಪರಪ್ಪನ ಅಗ್ರಹಾರ ಫಿಕ್ಸ್ ಆಗುತ್ತೆ. ಇಲ್ಲ ಅಂತಂದರೆ ಇವತ್ತೇನಾದ್ರು ತೀರ್ಮಾನ ತಗೊಳ್ಬಹುದು, ಗೊತ್ತಿಲ್ಲ ಕೋರ್ಟ್ ಏನು ತೀರ್ಮಾನ ತಗೊಳ್ಳುತ್ತೆ ಅಂತಂದ್ಬಿಟ್ಟು. ಇವತ್ತು ಅರ್ಜಿಯ ವಿಚಾರಣೆ ಇದೆ. ತಪ್ಪೊಪ್ಪಿಕೊಂಡಿರೋದ್ರಿಂದ, ಕನ್ಫೆಷನ್ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ, ಅದನ್ನು DRI ಅಧಿಕಾರಿಗಳು ಕೋರ್ಟ್ಗೆ ಸಬ್ಮಿಟ್ ಮಾಡಿರೋದ್ರಿಂದ ಕೋರ್ಟ್ ಏನಾದರೂ, ಆಮೇಲೆ ಪ್ರಕರಣದ ಎರಡನೇ ಆರೋಪಿ ಆಗಿರೋದ್ರಿಂದ ಕೋರ್ಟ್ ಏನಾದರೂ ಒಂದು ಸ್ವಲ್ಪ ಲಿಬರ್ಟಿ ತೋರಿಸಿ ಜಾಮೀನು ಕೊಡಬಹುದು ಅಥವಾ ಕೊಡದೇ ಇರಬಹುದು. ಕೋರ್ಟ್ನ ವಿವೇಚನೆಗೆ ಬಿಟ್ಟ ವಿಚಾರ.